ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ಶ್ರೀರಾಮನವಮಿ ಹಬ್ಬದ ದಿನದ ವ್ಲಾಗ್. ಹಬ್ಬದ ದಿನ ಆಗಿರೋದ್ರಿಂದ ಇವತ್ತು ನನ್ನ ಮಗಳಿಗೆ ಕಾಲೇಜ್ ಇತ್ತು, ನಮ್ಮ ಹಸ್ಬೆಂಡು ಸಹ ಕೆಲಸಕ್ಕೆ ಹೋಗಿದ್ರು. ಇಬ್ರಿಗೂ ತಿಂಡಿಗೆ ಬಾಕ್ಸ್ ಕಟ್ಟಬೇಕಾಗಿರೋದ್ರಿಂದ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡುವಂತ ನನ್ನ ಮಗಳು ಹೇಳಿದ್ಲು. ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಇತ್ತು, ಯಾವುದೇ ಸಾಸ್ ಬಳಸ್ತೀರಾ ಸಿಂಪಲ್ಲಾಗಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ಕೋತಾ ಇದ್ದೀನಿ. ಫ್ರೈಡ್ ರೈಸ್ಗೆ ಅಂತ ಹೇಳಿ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮು, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು, ಫ್ರೈಡ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಮೊಗ್ಗು, ಏಲಕ್ಕಿ ಹಾಕ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಹಾಕಿ, ಈರುಳ್ಳಿ ಒಂದು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ನ ಹಾಕ್ಕೊಂಡು ನಾನಿಲ್ಲಿ ತರಕಾರಿನ ಬೇಯಿಸ್ಕೊತಾ ಇದ್ದೀನಿ. ಆಯಿಲಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಬೇಕು ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಆಮೇಲೆಯೂ ಸಹ ಆಯಿಲಲ್ಲಿ ಫ್ರೈ ಮಾಡ್ಕೋಬೋದು. ನಾನು ಇಲ್ಲಿ ಡೈರೆಕ್ಟಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ತರಕಾರಿ ಫ್ರೈ ಆಗೋಷ್ಟರಲ್ಲಿ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಪೇಸ್ಟನ್ನು ತರಕಾರಿ ಒಂದು ಅರ್ಧ ಬೆಂದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಮಾಡಿಟ್ಕೊಂಡಿರೋ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ಕೋಬೇಕು. ನಾವು ಈ ರೀತಿ ಬೆಳಗಿನ ತಿಂಡಿಗೆ ನೈಟ್ ಹೊತ್ತು ಏನಾದರೂ ರೈಸ್ ಐಟಮ್ ಈ ರೀತಿ ಫ್ರೈಡ್ ರೈಸ್ ಏನಾದರೂ ತಿನ್ನಬೇಕು ಅನಿಸಿದಾಗ ಸಿಂಪಲ್ಲಾಗಿ ಯಾವುದೇ ಸಾಸ್ ಬಳಸ್ತೀರಾ ಫ್ರೈಡ್ ರೈಸನ್ನು ಮಾಡ್ಕೋಬೋದು. ಕೊತ್ತಂಬರಿ, ಪುದೀನ ಹಾಕಿ ಮಿಕ್ಸ್ ಮಾಡಿಕೊಂಡು ತರಕಾರಿ ಎಲ್ಲ ಬೆಂದಾದಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಾನಿಲ್ಲಿ ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ. ನಾವು ಸ್ಟಾರ್ಟಿಂಗಲ್ಲಿ ಟೊಮೆಟೊ ಏನಾದರೂ ಫ್ರೈ ಮಾಡೋಕ್ಕೆ ಹಾಕ್ಕೊಂಡ್ರೆ ನಿಂಬೆಹಣ್ಣು ರಸನ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ನಾನಿಲ್ಲಿ 1 ಫುಲ್ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ಗೆ ಗೊಜ್ಜು ರೆಡಿ ಆಗುತ್ತೆ. ನಾವು ಇದಕ್ಕೆ ಬೇಕು ಅಂದರೆ ಲಾಸ್ಟಲ್ಲಿ ಸೋಯಾ ಸಾಸು, ಟೊಮೆಟೊ ಸಾಸನ್ನು ಸೇರಿಸ್ಕೊಂಡು ನಾವು ಸಾಸ್ ಹಾಕಿನೂ ಸಹ ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಸಾಸ್ ಬಳಸಿಲ್ಲ. ಈಗ ನಾವು ಮಾಡಿಟ್ಕೊಂಡಿರೋ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಅನ್ನ ತುಂಬ ಬಿಸಿ ಇದ್ದಾಗ ನಾವು ಕುಕ್ಕರಿಂದ ಡೈರೆಕ್ಟಾಗಿ ಹಾಗೆ ತೆಗೆದು ಹಾಕಿದ್ರೆ ಅದು ತುಂಬ ಬಿಸಿ ಇರೋದ್ರಿಂದ ತಿರುಗಿಸಿದಾಗ ಮೆತ್ತಗೆ ಆಗಿಬಿಡುತ್ತೆ. ಸ್ವಲ್ಪ ಅದು ಉಗುರು ಬೆಚ್ಚಗಾದಮೇಲೆ ಅನ್ನ ಈ ರೀತಿ ಉದ್ರುದ್ರಾಗಿದ್ದಾಗ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸು ಚೆನ್ನಾಗಿರುತ್ತೆ. ಫ್ರೈಡ್ ರೈಸ್ ಆಗಿ ನನ್ನ ಮಗಳಿಗೆ ಬಾಕ್ಸ್ಗೆಲ್ಲ ಕಟ್ಟಿದೆ. ನನ್ನ ಮಗಳು ಕಾಲೇಜ್ಗೆ ಹೋಗಾಯಿತು. ಅವಳಿಗೆ ಹೋಗಾದಮೇಲೆ ಮನೆ ಕೆಲಸ ಮಾಡಿಕೊಂಡು ಪಾನಕಕ್ಕೆ ಅಂತ ನೀರು ಹಾಕಿ ನಾನು ಬೆಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ. ಬೆಲ್ಲ ನೆನೆಯೋಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟಿಂಗು ಬೆಲ್ಲನ ನೆನೆಸಿಟ್ಟಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸಿದ್ದಾಯಿತು. ಹೊಸ್ಲು ತೊಳೆದು ಹೊಸ್ಲಿಗೆ ರಂಗೋಲಿ ಹಾಕ್ಕೊಂಡು ಬಾಗಿಲಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಕಲರ್ ಹಾಕೋಣ ಅಂತ ಅಂದ್ಕೊಂಡೆ. ಯಾವಾಗಲೂ ಬಾಗಿಲಲ್ಲಿ ರಂಗೋಲಿ ಹಾಕಲೇಬೇಕು. ಹೊಸ್ಲಲ್ಲಿ ರಂಗೋಲಿ ಇದ್ರೇ ಬಾಗಿಲಿಗೆ ಲಕ್ಷಣ. ಹಬ್ಬದ ದಿವಸ ಅಂತೂ ರಂಗೋಲಿ ಹಾಕಲಿಲ್ಲ ಅಂತ ಒಂಥರ ಬೋರ್ಡ್ ಅನಿಸ್ತಾ ಇರುತ್ತೆ ಬಾಗಿಲೆಲ್ಲ. ನಾವೆಲ್ಲ ನಮ್ಮ ಅಜ್ಜಿ, ನಮ್ಮಮ್ಮ ರಂಗೋಲಿ ಹಾಕಬೇಕಾದ್ರೆ ನೋಡಿ ರಂಗೋಲಿ ಹಾಕೋದನ್ನು ಕಲ್ತಿದ್ದು. ಚುಕ್ಕಿ ರಂಗೋಲಿ ಆಗಲಿ ಅಥವಾ ಹಾಗೆಯೇ ಲೈನ್ಸ್ ರಂಗೋಲಿ, ಗೆರೆ ರಂಗೋಲಿಗಳನ್ನೆಲ್ಲ ಹೇಳ್ಕೊಟ್ಟಿದ್ರು. ನಾವು ಈಸಿಯಾಗಿ ನೋಡಿ ಕಲಿತಾ ಇದ್ವಿ. ಇವಾಗಂತೂ ರಂಗೋಲಿ ಹಾಕೋದು ಡಿಫ್ರೆಂಟ್ ಫ್ರೀ ಹ್ಯಾಂಡ್ ರಂಗೋಲಿ ಎಲ್ಲ ಹಾಕ್ತಾರೆ. ಫಸ್ಟೆಲ್ಲ ಮನೆ ಮುಂದೆ ಎಲ್ಲ ಸಾರಿಸೋ ನೆಲ ಎಲ್ಲ ಇರ್ತಾಯಿತ್ತು. ನಾವು ಸಾರಿಸೋ ನೆಲದಲ್ಲಿ ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಸಾರಿಸಿದ್ರೆ ನಾವು ರಂಗೋಲಿ ದೊಡ್ಡ ರಂಗೋಲಿ ಹಾಕ್ತಾಯಿದ್ವಿ. ಇವಾಗ ಮನೆ ಮುಂದೆ ಜಾಗನೇ ಇರಲ್ಲ, ಟೈಲ್ಸ್ ಮೇಲೆ ಚಿಕ್ಕದು ರಂಗೋಲಿ ಹಾಕ್ಕೋಬೇಕಷ್ಟೇ. ನಾನಿಲ್ಲಿ 5ರಿಂದ 3 ಚಿಕ್ಕ ರಂಗೋಲಿ ಹಾಕ್ಕೊಂಡಿದ್ದೀನಿ. ರಂಗೋಲಿ ಹಾಕಿ ಕೆಮ್ಮಣ್ಣಿಂದ ಸುತ್ತು ಬಾರ್ಡರ್ ಬಡ್ದಾದ್ಮೇಲೆ ನಾನು ಅಡುಗೆ ಮಾಡೋಕ್ಕೆ ಅಂತ ಬಂದೆ. ದೇವ್ರ ಪ್ರಸಾದಕ್ಕೆ ಅಂತ ಹೆಸರುಬೇಳೆ, ಪಾನಕ ಮತ್ತು ಮಜ್ಜಿಗೆ ಮಾಡೋಣ ಒಂದು ಸ್ವಲ್ಪ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ರಥೋತ್ಸವಕ್ಕೆ, ಜಾತ್ರೆಗೆ ಹೋಗೋದ್ರಿಂದ ಅಲ್ಲಿ ದೇವಸ್ಥಾನದಲ್ಲಿ ಪಾನಕ, ಮಜ್ಜಿಗೆ ಎಲ್ಲ ಕೊಡ್ತಾ ಇರ್ತಾರೆ. ಅದಕ್ಕೆ ಮನೆಯಲ್ಲಿ ದೇವ್ರ ನೈವೇದ್ಯಕ್ಕೆ ಅಂತ ಚಿಕ್ಕದಾಗಿ ಪಾನಕ ಮತ್ತು ಮಜ್ಜಿಗೆ, ಹೆಸರುಬೇಳೆನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಹೆಸರುಬೇಳೆನ ಒಂದು 20 ನಿಮಿಷ ನೆನೆಸಿಟ್ಕೊಂಡಿದ್ದೆ. ನೀರಲ್ಲಿ ನೆನೆಸಿಟ್ಟಿದ್ದಾದಮೇಲೆ ಆ ನೀರೆಲ್ಲ ತೆಗೆದು ಹೆಸರುಬೇಳೆನ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಕೊಬ್ಬರಿ ತುರಿ ಮತ್ತು 1 ಕ್ಯಾರೆಟನ್ನು ತುರಿದಿಟ್ಕೊಂಡು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋಬೋದು ಖಾರಕ್ಕೆ. ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ನಾನಿಲ್ಲಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹೆಸರುಬೇಳೆಗೆ ನಾವು ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆಗೆ ಪೇಸ್ಟನ್ನ ಹಾಕಿ ಫ್ರೈ ಮಾಡಿಕೊಂಡು ಅದಾದನ್ನಾದರೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಹೆಸರುಬೇಳೆಗೆ ಒಗ್ಗರಣೆ ಹಾಕ್ಕೋತಾ ಇಲ್ಲ, ಹಾಗೆಯೇ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಹೆಸರುಬೇಳೆ ರೆಡಿ ಆಯಿತು. ಹೆಸರುಬೇಳೆ ರೆಡಿ ಆದಮೇಲೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡೋದಕ್ಕೆ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ನಾವು ಸಣ್ಣದಾಗಿ ಕಟ್ ಮಾಡಿ ಆದರೂ ಹಾಕ್ಕೋಬೋದು. ಶುಂಠಿನೂ ಅಷ್ಟೇ, ಹಸಿ ಶುಂಠಿ ಆದರೂ ತುರಿದಾದರೂ ಹಾಕ್ಕೋಬೋದು. ಇಲ್ಲಾಂದರೆ ಪೌಡರ್ ಇದ್ದರೆ ಶುಂಠಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೊಸರಲ್ಲಿ ಗಟ್ಟಿಯಾಗಿರೋದ್ರಿಂದ ಗಂಟೇನು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿಕೊಂಡೆ
ಮಜ್ಜಿಗೆ ರೆಡಿ ಆಯಿತು. ಮಜ್ಜಿಗೆ ರೆಡಿ ಆದಮೇಲೆ ಪಾನಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಪಾನಕಕ್ಕೆ ನಾನು ಬೆಲ್ಲನ ನೆನೆಸಿಟ್ಟಿರೋದ್ರಿಂದ ಬೆಲ್ಲ ಕರಗಿದೆ. ಕರ್ಬೂಜ ಹಣ್ಣನ್ನು ತೊಗೊಂಡು, ಕರ್ಬೂಜ ಹಣ್ಣಲ್ಲಿ ಸೆಂಟ್ರಲ್ಲಿ ಬೀಜ ಇರುತ್ತಲ್ಲ, ಆ ಬೀಜನ ತೆಗೆದುಬಿಟ್ಟು ಈ ರೀತಿ ಕರ್ಬೂಜ ಹಣ್ಣನ್ನು ಸ್ಪೂನಲ್ಲೇ ನಾನಿಲ್ಲಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೋತಾ ಇದ್ದೀನಿ. ನಾವು ಪೀಸಸ್ ಮಾಡಿ ಹಾಗೆ ಕೈಯಲ್ಲಿ ಕಿವುಚ್ಕೊಳೋ ಆಗಿದ್ರೆ ನೀರಿಗೆ ಹಾಕಿ ಕಿವುಚ್ಕೋಬೋದು ಕರ್ಬೂಜ ಹಣ್ಣನ್ನು. ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಪಾನಕಕ್ಕೆ ಮಿಕ್ಸ್ ಮಾಡ್ಕೋಬೋದು. ಮೇಲೆ ಸಿಪ್ಪೆನ ನಾವು ಕಟ್ ಮಾಡಿ ಒಳಗಡೆ ಇದನ್ನು ಮಾತ್ರ ನಾವು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಕಟ್ ಮಾಡ್ಕೋತಾ ಇಲ್ಲ, ಸ್ಪೂನಲ್ಲೇ ಈ ರೀತಿ ಮಾಡಿಕೊಂಡು ಒಳಗಡೆ ಇದನ್ನೆಲ್ಲ ತಿರುಳನ್ನೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನಾವು ನುಣ್ಣಕ್ಕೆ ರುಬ್ಕೊಂಡಿದ್ದಾದಮೇಲೆ ಇದನ್ನು ಪಾನಕದ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಪಾನಕ ರೆಡಿಯಾಗಿದೆ, ಕರ್ಬೂಜ ಹಣ್ಣಿನ ಪಾನಕ. ಲಾಸ್ಟಲ್ಲಿ ಬೇಕು ಅಂದರೆ ನಾವು ಒಂಚೂರು ಏಲಕ್ಕಿ ಪೌಡ್ರ್ ಮಾಡಿ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೇ ಕರ್ಬೂಜ ಹಣ್ಣಿನ ಪಾನಕ ಕುಡಿಯೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಬೆಲ್ಲದ ಬದಲು ಸಕ್ಕರೆನೂ ಸಹ ಹಾಕ್ಕೊಂಡು ಪಾನಕನ ಮಾಡ್ಕೋಬೋದು. ಲಾಸ್ಟಲ್ಲಿ ಒಂಚೂರು ಕರ್ಬೂಜ ಹಣ್ಣನ್ನು ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ಪೀಸಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಪಾನಕ ಕುಡಿಬೇಕಾದ್ರೆ ನಮಗೆ ಒಂದೊಂದು ಕರ್ಬೂಜ ಹಣ್ಣಿನ ಪೀಸ್ ಸಿಗ್ತಾಯಿದ್ರೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ ಎಲ್ಲ ರೆಡಿ ಆಯಿತು. ನಾನು ನೆನ್ನೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಕನಕಾಂಬರ ಹೂವನ್ನ ಕಟ್ಟಿ ಕಳಶಕ್ಕಿಟ್ಟು ಹೂವು ಎಲ್ಲ ಇಟ್ಟು ನಾನು ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ದೀಪ ಹಚ್ತಾ ಇದ್ದೀನಿ. ದೇವ್ರ ದೀಪ ಹಚ್ಚಿ ಪೂಜೆ ಮುಗಿಸಿ ಮಾಡಿಟ್ಟಿರೋ ಹೆಸರುಬೇಳೆ, ಪಾನಕ ಮತ್ತು ಮಜ್ಜಿಗೆನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದಾದಮೇಲೆ ಪ್ರಸಾದ ಅಂತ ನಾವು ಸ್ವಲ್ಪ ತೊಗೊಂಡು ನಮ್ಮ ಮನೆಗೆ ಯಾರಾದರೂ ಅರಿಶಿನ ಕುಂಕುಮಕ್ಕೆ ನಾವು ಕರೆದಾಗ ಅವ್ರು ಬಂದಾಗ ಅವ್ರಿಗೆ ನಾವು ಪಾನಕ, ಮಜ್ಜಿಗೆ, ಹೆಸರುಬೇಳೆನ ಕೊಟ್ಟು ಹಂಚಬೇಕು. ನಮ್ಮ ಚಿಕ್ಕಮ್ಮ ಮನೇಲೆಲ್ಲ ಅವರು ಹೆಸರುಬೇಳೆ, ಪಾನಕ, ಮಜ್ಜಿಗೆ ಎಲ್ಲ ಮಾಡಿ ಅವರು ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲರಿಗೂ ಹಂಚ್ತಾರೆ. ನಾನು ಮನೆಯಲ್ಲಿ ಚಿಕ್ಕದಾಗಿ ಪ್ರಸಾದಕ್ಕೆ ಅಂತ, ನೈವೇದ್ಯಕ್ಕೆ ಅಂತ ಹೆಸರುಬೇಳೆ, ಪಾನಕ, ಮಜ್ಜಿಗೆ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವಿ. ನಾನು, ನನ್ನ ಸಿಸ್ಟರು, ನಮ್ಮ ಹಸ್ಬೆಂಡು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋದ್ವಿ, ರಾಮರ ದೇವಸ್ಥಾನಕ್ಕೆ. ರಾಮರ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಬೇಗ ಆಯಿತು, ಅಷ್ಟೊಂದು ರಶ್ ಏನಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಇನ್ನೂ ರಥ ಎಳೆಯೋಕ್ಕೆ ಲೇಟ್ ಆಗುತ್ತೆ ಅಂದರು. ರಥದಲ್ಲಿ ಇನ್ನೂ ದೇವ್ರನ್ನ ಇಟ್ಟಿರಲಿಲ್ಲ, ಸೊ ಅದಕ್ಕೆ ನಾನು 2-2:30 ಆಗಿಬಿಟ್ಟು ಊಟಕ್ಕೆ ಅಂತ ಹೋದ್ವಿ. ಛತ್ರ ಹತ್ರ ಫುಲ್ ರಶ್ ಅಂದರೆ ರಶ್ಶು, ತುಂಬ ಜನ. ಒಳಗಡೆ ಹೋಗೋಷ್ಟೆಲ್ಲ ಆಯಿತು. ಒಳಗಡೆ ಹೋಗಿ ಊಟ ಮುಗಿಸ್ಕೊಂಡು ಊಟಕ್ಕೆ ಕಾಳು ಸಾರು, ಮುದ್ದೆ, ಪಾಯಸ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡಿದ್ದಾದಮೇಲೆ ರಥೋತ್ಸವ ನೋಡೋದಕ್ಕೆ ಅಂತ ಬಂದ್ವಿ. ರಥ ಎಳೆಯೋಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ದೇವಸ್ಥಾನದಿಂದ ದೇವ್ರನ್ನ ತಂದು ಇನ್ನೂ ಆಗ್ತಾನೆ ಪೂಜೆ ಸ್ಟಾರ್ಟ್ ಮಾಡಿದರು. ಜಾತ್ರೆಯಲ್ಲಿ ಬೇರೆ ಬೇರೆ ಕಡೆಯಿಂದ, ಬೇರೆ ಊರಿಂದ ಎಲ್ಲ ಎತ್ತುಗಳನ್ನ ತರಿಸ್ತಾರೆ. ವರ್ಷನೂ ಎತ್ತುಗಳು ಬರ್ತವೆ, ಅದನ್ನು ನೋಡೋದಕ್ಕೆ ಚೆಂದ. ಬೇರೆ ಬೇರೆ ಕಡೆಯಿಂದ ಎಲ್ಲ ಎತ್ತುಗಳನ್ನ ತರಿಸಿರ್ತಾರೆ. ಅದನ್ನೆಲ್ಲ ನೋಡಿದ್ದಾದಮೇಲೆ ದೇವ್ರ ಪೂಜೆ ಮಾಡ್ತಾಯಿದ್ರು. ದೇವಸ್ಥಾನದಿಂದ ದೇವ್ರನ್ನ ತಂದು ಇಲ್ಲಿ ಪೂಜೆ ಮಾಡಿ ಆದಮೇಲೆ ರಥದಲ್ಲಿ ದೇವ್ರನ್ನ ಇಟ್ಟು ಆಮೇಲೆ ರಥ ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆ ಮಾಡ್ತಾಯಿದ್ರು, ಅಲ್ಲಿ ಹೋಗಿದ್ವಿ. ಅಲ್ಲಿನೂ ಸಹ ತುಂಬ ರಶ್ ಇತ್ತು. ನೋಡಿ, ದೇವ್ರ ಪೂಜೆ ಎಲ್ಲ ಮುಗ್ದಾದ್ಮೇಲೆ ದೇವ್ರನ್ನ ರಥದಲ್ಲಿ ಇಡೋಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ತುಂಬ ರಶ್ ಇದ್ದಿದ್ದರಿಂದ ಮತ್ತು ಬಿಸಿಲು ಸಹ ತುಂಬ ಬಿಸಿಲು, ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಸೆಕೆ, ಬಿಸಿಲಂದರೆ ಬಿಸಿಲು. ದೇವ್ರ ಪೂಜೆ ಅಂತ ಹೋದ್ವಿ, ಅಲ್ಲಿ ದೇವ್ರ ಪೂಜೆ ಮುಗಿಸ್ಕೊಂಡ್ವಿ. ಪ್ರಸಾದ ಕೊಟ್ಟು ಕಲ್ಲು ಸಕ್ಕರೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಟ್ಟಾದಮೇಲೆ ದೇವ್ರನ್ನ ತೊಗೊಂಡೋಗಿ ರಥದಲ್ಲಿ ಇಟ್ಟು ರಥದಲ್ಲಿ ಪೂಜೆ ಮಾಡಿ ಆದಮೇಲೆ ರಥ ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಥ ಎಳೆದಾದ್ಮೇಲೆ ನಾವು ಕೊನೆವರೆಗೂ ದೇವ್ರ ದರ್ಶನ
ಜಾತ್ರೆಯಲ್ಲಿ ಮಕ್ಕಳು ಆಟಾಡೋದಕ್ಕೆ ಆಟ ಸಾಮಾನಾಗಲಿ ಮತ್ತು ಎಲ್ಲ ಥರದ ಪಾತ್ರೆಗಳು ಸಿಗುತ್ತೆ ಮತ್ತು ಎಲ್ಲ ಥರದ ಸ್ವೀಟ್ಸು ಸಹ ಇಟ್ಟಿದ್ರು. ಮಕ್ಕಳಿಗೆ ಬೊಂಬೆಗಳು ಮನೆಗೆ ಬೇಕಾಗಿರೋ ವಸ್ತುಗಳೆಲ್ಲ ಸಿಗುತ್ತೆ. ನೋಡೋದಕ್ಕೆ ಚೆಂದ. ರಥೋತ್ಸವ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.